ನೆನ್ನೆ ತೋಟದ ಹತ್ರದಿಂದ ಬರಬೇಕಾದ್ರೆ ಒಂದೆರಡು ಎಳ್ನೀರು ತೊಗೊಬಂದಿದ್ದೋ ಮನೆಗೆ. ಧ್ರುವಿ ಬೇಕು ತೊಗೊಬನ್ನಿ ಅಮ್ಮ ಅಂತ ಹೇಳಿದ್ಲಲ್ಲ ಅಂತ. ಇವತ್ತು ಬೆಳಗ್ಗೆನೇ ಅವಳು ಸ್ಕೂಲ್ಗೆ ಏನೋ ತಿಂಡಿ ತಿಂದಾನೆ ಹೋಗ್ತಿದ್ಲಲ್ಲ ಅಂತ, ಅಕ್ಕ ಉಪವಾಸ ಹೋಯ್ತೀಯ ಬೇಡ ಎಳ್ನೀರು ಕೆಚ್ಕೊಡ್ತೀನಿ ಕುಡ್ದೋಗಕ್ಕ ಅಂತ ಏನು ನನ್ನ ಮಗ ಅಕ್ಕನ ಮೇಲೆ ಪ್ರೀತಿ ತೋರಿಸಿದ್ದು. ಅವಳಿಗೆ ನೆನ್ನೆಯಿಂದ ಪ್ರಿಪ್ರೇಟರಿ ನಡೀತಾ ಇತ್ತು. ಅವ್ರ ಅಕ್ಕಂಗೆಲ್ಲ ಎಳ್ನೀರು ಕೆಚ್ಕೊಟ್ಟಾದ್ಮೇಲೆ ಇನ್ನೊಂದು ಇತ್ತಲ್ಲ ಅದನ್ನು ಇವನು ಕೆಚ್ಕೊಂಡು ಕುಡ್ದು, ಅವನಿಗೆ ಕಾಯಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಬೊಂಬ್ಲಂತೂ ಒಂದು ಚೂರು ಬಿಡಲ್ಲ, ಎಲ್ಲ ತಿಂದಾಕ್ತಾನೆ. ಇವತ್ತೇನು ತಿಂಡಿ ಏನು ಮಾಡಿರಲಿಲ್ಲ, ತೊಗರಿಕಾಳು ಉಪ್ಪು ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡಿಕೊಟ್ಟಿದ್ದೆ. ನನ್ನ ಮಕ್ಕಳು ತಿಂಡಿನೇ ಬೇಕು ಅಂತ ಏನು ಹೇಳಲ್ಲ, ಅನ್ನ ಸಾಂಬಾರಾದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಂಬಾರಿಗೆ ಸೊಪ್ಪು ಬೇಕಾಗಿತ್ತು ಅಂತ ಎಲ್ಲ ತಗೊಂಡಿದ್ದೆ, ಅದೆಲ್ಲ ಕ್ಲೀನ್ ಮಾಡಿಟ್ಟು ತೋಟದ ಹತ್ರ ಹೋಗೋಣ ಅಂತ ಹೋದೆ. ಈ ಬಿಸಿಲಲ್ಲಿ ತೋಟದ ಹತ್ರಕ್ಕೆ ನಡ್ಕೊಂಡು ಹೋಗೋದಿದೆಯಲ್ಲ, ಅಯ್ಯೋ ಬೇಡಪ್ಪ ಅನಿಸ್ಬಿಡುತ್ತೆ. ಇವತ್ತಂತೂ ತುಂಬಾ ಬಿಸಿಲಿತ್ತು. ಅವ್ರು ಕೆಲ್ಸಕ್ಕೆ ಹೋಗಿದ್ದಾರಲ್ಲ ಅಂತ ನಡ್ಕೊಂಡು ಹೋದೆ. ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಬಂದರು ತೋಟದ ಹತ್ರನೇ, ಕೆಲಸ ಎಲ್ಲ ಮುಗೀತು ಅಂತ. ನಿನ್ನೆ ಕಾಯಿ ಕೆಡಗಿಸಿದ್ವಲ್ಲ, ಅವಾಗ ಸುಮಾರು ಶುಂಠಿ ಒಳಗಡೆ ಪೈಪ್ ಎಲ್ಲ ಒಡೆದೋಗ್ಬಿಟ್ಟಿದ್ದು. ಅದನ್ನೆಲ್ಲ ಸರಿ ಮಾಡಕ್ಕೆ ಅಂತ ಪೈಪು ಗಮ್ಮು ಅದೆಲ್ಲ ತಗೊಂಡ್ ಬಂದಿದ್ರು ಬರ್ತಾನೆ. ಎಲ್ಲೆಲ್ಲೆಲ್ಲ ಪೈಪ್ ಒಡೆದೋಗೈತೆ ಅಲ್ಲೆಲ್ಲ ಸರಿ ಮಾಡಿ ನಂತರ ಶುಂಠಿಗೆಲ್ಲ ನೀರು ಬಿಟ್ವು. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋವತ್ತಿಗೆ ನಾನು ಮನೆ ಹತ್ರ ಸ್ವಲ್ಪ ಕಾಯಿನಾದ್ರೂ ತುಂಬೋಣ ಅಂತ ಮನೆ ಹತ್ರಕ್ಕೆ ಬಂದೆ. ನೆನ್ನೆನೆ ಹೇಳಿದೀನಿ, ಇದೊಂದು ಬ್ಯಾಚ್ ಕಾಯಿ ಹಾಕೋದಕ್ಕಂತೂ ತುಂಬಾನೇ ಹಿಂಸೆ. RCC ಮೇಲೆ ಹಾಕೊಂಡು ಅದಾದ್ಮೇಲೆ ನಾವು ಒಳಗಡೆ ಹಟ್ಟಕ್ಕೆ ಹಾಕ್ಬೇಕು. ಹಂಗೆ ಒಬ್ರು ಕೈಯಿಂದ ಒಬ್ರಿಗೆ ಕೊಟ್ಟು ಎಸೆಯೋದಾದ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ಹಿಂಗ್ ಚೀಲಕ್ಕೆಲ್ಲ ತುಂಬಿಟ್ಟು, ಒಂದ್ಸಲ ನಾನು ಹೇಳ್ಕೊಟ್ಟಂಗೆ ಅವ್ರು ತಗೊಂಡೋಗಿ ಸುರಿತಾರೆ ಅಂತ ಹಿಂಗೆ ಚೀಲಕ್ಕೆ ತುಂಬಿಟ್ಟಿದ್ದೆ. ಒಬ್ಳಿಗೆ ಚೀಲಕ್ಕೆ ತುಂಬಕ್ಕೆ ಸ್ವಲ್ಪ ಕಷ್ಟನೇ ಆಯಿತು, ಆದರೂ ಒಂದು 30-40 ಚೀಲ ತುಂಬಿಟ್ಟಿದ್ದೆ. ಅವ್ರ ತೋಟದ ಹತ್ರದಿಂದ ಬರೋವತ್ತಿಗೆ ನಾನು ಹೇಳ್ಕೊಟ್ಟಂಗೆ ಅವ್ರು ಒಳಗಡೆ ಸುರಿದ್ರು. ಎಲ್ಲ ಕಾಯಿನೂ ಒಳಗಡೆ ಹಾಕೋಕ್ಕಾಗಲಿಲ್ಲ, ಯಾಕೋ ತುಂಬಾ ಹುಷಾರಿಲ್ದಂಗಾಯ್ತು ಅಂತ ಬೇಡ ಬಾ ಸಾಕು ಅಂತ ಕರ್ಕೊಂಡು ಬಂದರು. ಬರ್ತಾ ಹಾಗೆ ಮನೇಲಿ ತರಕಾರಿಗಳಿರಲಿಲ್ಲ ಅಂತ ತಗೊಂಡು ಬಂದೆ. ಅದನ್ನೆಲ್ಲ ಎತ್ತಿಡಕ್ಕೂ ಆಗಲಿಲ್ಲ, ಅಷ್ಟರಲ್ಲಿ ಚಳಿ, ಜ್ವರ, ತಲೆನೋವು ಎಲ್ಲ ಸ್ಟಾರ್ಟ್ ಆಯಿತು ಅಂತ ಇಲ್ಲೇ ನಮ್ಮ ಮನೆ ಪಕ್ಕನೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗೊಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರೆ ಎಲ್ಲ ತೊಗೊಂಡು ಮನೆಗೆ ಬಂದೆ. ನಾವು ಮನೆಗೆ ಬರೋವಷ್ಟರಲ್ಲಿ ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟಿದ ಹಬ್ಬ ಇತ್ತು ಅಂತ ನನ್ನ ಮಗ ನನ್ನ ಮಗಳು ಹೋಗಿ ಕೇಕು ಮತ್ತು ಬಲೂನು, ಹ್ಯಾಪಿ ಬರ್ತ್ಡೇ ಚಾರ್ಟು ಅದೆಲ್ಲ ತೊಗೊಬಂದಿದ್ರು. ನಮ್ಮ ಮನೆಯವ್ರಿಗೆ ಈ ಥರ ಕೇಕ್ ಎಲ್ಲ ಕಟ್ ಮಾಡೋದೇನು ಇಷ್ಟ ಇಲ್ಲ, ಆದರೂ ಇವರು ನಮ್ಮ ಅಪ್ಪನ ಖುಷಿಗೋಸ್ಕರ ಮಾಡಬೇಕು ಅಂತ ಮಾಡ್ತಿದ್ದಾರೆ. ನನ್ನನ್ನು ಆಸ್ಪತ್ರೆಯಿಂದ ಕರ್ಕೊಬಂದು ಬಿಟ್ಟು ಅವ್ರು ಟೌನ್ ಒಳಗಡೆ ಹೋಗಿದ್ದು. ಅಷ್ಟರಲ್ಲಿ ನಮ್ಮ ಅಪ್ಪ ಬರೋವಷ್ಟರಲ್ಲಿ ಸರ್ಪ್ರೈಸ್ ಮಾಡಬೇಕು ಅಂತ ಎಲ್ಲ ಆರ್ಗನೈಸ್ ಮಾಡ್ತಿದ್ರು, ಆದರೂ ಅಷ್ಟರಲ್ಲಿ ಬಂದ್ಬಿಟ್ರು ನಮ್ಮ ಮನೆಯವರು. ನಮ್ಮಪ್ಪ ನಮಗೋಸ್ಕರ ಎಲ್ಲ ಮಾಡ್ತಾರೆ, ನಾವು ನಮ್ಮ ಅಪ್ಪನಿಗೋಸ್ಕರ ಇಷ್ಟು ಮಾಡ್ತಿದ್ರೆ ಹೆಂಗೆ ಅಮ್ಮ ಅಂತ ಇಬ್ರು ಇಲ್ಲ ನಾವು ಮಾಡಲೇಬೇಕು, ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ ತಗೊಂಡ್ ಬಂದ್ರು. ತುಂಬಾ ಏನ್ ಡೆಕೋರೇಷನ್ ಮಾಡಿಲ್ಲ, ಇಷ್ಟೇ. ನಿಮ್ಗೆ ಏನ್ ಅನ್ನಿಸ್ತು ಅವಳ ಡೆಕೋರೇಷನ್? ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಬರೆಸ್ಕೊಂಡು ಬಂದಿದ್ಲು. ಅದಾದ್ಮೇಲೆ ನಮ್ಮ ಮನೆಯವರು ಬಂದು ರೆಡಿ ಆಗಿಬಿಟ್ಟು ಅವ್ರ ಕೈಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ನಾವು ಎಲ್ಲ ಕೇಕ್ ಎಲ್ಲ ತಿನ್ಸಿದ್ವು. ಅವರು ಕೇಕ್ ಎಲ್ಲ ನಮಗೂ ತಿನ್ಸಿದ್ರು. ನನ್ನ ಮಗ ಅವ್ರ ಅಪ್ಪಂಗೆ ಕಾಫಿ ನಾಡು ಚಂದು ಸ್ಟೈಲಲ್ಲಿ ವಿಶ್ ಮಾಡ್ತಿದ್ದಾನೆ. ಕೇಕ್ ಕಟ್ ಮಾಡಿಸಿದ್ದೆಲ್ಲ ಆದಮೇಲೆ ತುಂಬಾ ಬ್ಲಾಸ್ಟರ್ದೆಲ್ಲ ಅರ್ಗಿದ್ರಲ್ಲ, ಅದನ್ನೆಲ್ಲ ಅವ್ರ ಕೈಲೇ ಕ್ಲೀನ್ ಮಾಡಿಸ್ದೆ. ನನ್ನ ಮಗಳು ಬಿಗ್ ಬಾಸಲ್ಲಿ ಅಶ್ವಿನಿ ಅವ್ರು ಸಣ್ಣಾಗಿರೋದಕ್ಕೆ, ಅಮ್ಮ ನೀವು ಸಣ್ಣಾಗಬೇಕು ಅಂದರೆ ಅಪ್ಪ ಅಮ್ಮನ್ನ ಒಂದು ವಾರ ಬಿಗ್ ಬಾಸಿಗೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ಲು. ನನ್ನ ಮಗ ಬಿಸಿನೀರೆಲ್ಲ ಕಾಯಿಸ್ಕೊಬಂದು ಅಮ್ಮ ಮಾತ್ರೆ ನುಂಗಿ ಇಷ್ಟೊಂದು ಜ್ವರ ಬಂದೈತಲ್ಲ ಅಂತ ಮಾತ್ರೆ ಎಲ್ಲ ಬಿಚ್ಕೊಡ್ತಾ ಇದ್ದ. ಏನೇ ಕಷ್ಟ ಬಂದರೂ ನಮ್ಗೆ ಯಾರು ಆಗಲ್ಲ, ನಮ್ಮ ಮಕ್ಳಿಗೆ ನಾವಾಗಬೇಕು, ನಮಗೆ ನಮ್ಮ ಮಕ್ಕಳಾಗಬೇಕು. ನಂಗೊಂದು ವೇಳೆ ಇಂಜೆಕ್ಷನ್ ತಗೊಬಿಡ್ತೀನಿ, ಈ ಮಾತ್ರೆ ನುಂಗೋದೆಲ್ಲ ತುಂಬಾನೇ ಕಷ್ಟ, ಆದರೂ ವಿಧಿ ಇಲ್ಲ, ನುಂಗ್ಲೇಬೇಕಾಯ್ತು.